ಗೆಳೆಯರೇ ನಮಸ್ಕಾರ. ದೇಶದ ಪಶ್ಚಿಮ ಕರಾವಳಿಯ ಜನಪ್ರಿಯ ಪ್ರವಾಸಿ ತಾಣವಾದ ಗೋವಾದ ಆರ್ಪೋರಾ ನಾರ್ತ್ ಗೋವಾ ಪ್ರದೇಶದಲ್ಲಿರುವ ಬರ್ಚ್ ಬೈ ರೋಮಿಯೋ ಲೇನ್ ಎಂಬ ಜನಪ್ರಿಯ ನೈಟ್ ಕ್ಲಬ್ನಲ್ಲಿ ಶುಕ್ರವಾರ ಮಧ್ಯರಾತ್ರಿ ಸಂಭವಿಸಿದ ಅಗ್ನಿಕಾಂಡವು ಭಾರತವನ್ನು ನಡುಗಿಸಿದ ಭೀಕರ ದುರಂತವಾಗಿದೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಸುಮಾರು 100 ಜನರು ಡಾನ್ಸ್ ಫ್ಲೋರ್ನಲ್ಲಿ ಸಂಭ್ರಮಿಸುತ್ತಿದ್ದರು. ಅಷ್ಟರಲ್ಲಿ ಅಡ್ಡಮಾಸಿಯಾಗಿ ಬೆಂಕಿ ಹೊತ್ತಿಕೊಂಡು ನಂತರ ಗ್ಯಾಸ್ ಸಿಲಿಂಡರ್ ಸ್ಫೋಟವಾದ ಪರಿಣಾಮ ಘಟನೆ ಕ್ಷಣಾರ್ಧದಲ್ಲಿ ನಿಯಂತ್ರಣ ತಪ್ಪಿ ಗಾಬರಿಗೊಂಡ ಜನರಿಗೆ ನಿರ್ಗಮನ ದಾರಿಗಳು ಸಿಗದೆ ಅಡುಗೆ ಮನೆ ಸಿಬ್ಬಂದಿ ಮತ್ತು ಪ್ರವಾಸಿಗರು ಸೇರಿ ಒಟ್ಟು 25 ಮಂದಿ ದುರಂತಕ್ಕೆ ಒಳಗಾದರು. ಈ ಘಟನೆಗೆ ಪ್ರತಿಕ್ರಿಯಿಸಿರುವ ರಾಷ್ಟ್ರದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಅತ್ಯಂತ ದುಃಖಕರ ಎಂದು ಕರೆದರೆ, ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ ಸುರಕ್ಷಿತಾ ವೈಫಲ್ಯವನ್ನು ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಘಟನೆಯ ಸಮಯದಲ್ಲಿ ನೈಟ್ ಕ್ಲಬ್ನ ಕಟ್ಟಡ ವಿನ್ಯಾಸ, ಅಗ್ನಿ ಸುರಕ್ಷತಾ ವ್ಯವಸ್ಥೆ ಮತ್ತು ನಿರ್ಗಮನ ಮಾರ್ಗಗಳಲ್ಲಿ ಗಂಭೀರ ಉಲ್ಲಂಘನೆಗಳು ನಡೆದಿದ್ದವು ಎನ್ನುವುದು ಈಗ ಸ್ಪಷ್ಟವಾಗಿದೆ. ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಸೂಕ್ತವಾಗಿ ನಿರ್ಮಿಸಲ್ಪಟ್ಟಿರಲಿಲ್ಲ. ಅಗ್ನಿಶಾಮಕ ಸಿಬ್ಬಂದಿಗೆ ಸ್ಥಳಕ್ಕೆ ತಕ್ಷಣ ತಲುಪುವುದು ಅತ್ಯಂತ ಕಷ್ಟವಾಗಿದ್ದು, ಅತಿದಟ್ಟಣೆ, ಅಡ್ಡಪಥಗಳು ಮತ್ತು ವಾಹನ ನಿಲ್ಲಿಸಲು ಸ್ಥಳದ ಕೊರತೆಯಿಂದಾಗಿ ಅಗ್ನಿಶಾಮಕ ವಾಹನಗಳನ್ನು ಸುಮಾರು 400 ಮೀಟರ್ ದೂರದಲ್ಲಿ ನಿಲ್ಲಿಸಿ ನಡೆಸಿ ಒಳಗೆ ಪ್ರವೇಶಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಭೀಕರ ದುರಂತದ ನಂತರ ಗೋವಾ ಸರ್ಕಾರ ತುರ್ತು ಚಟುವಟಿಕೆಗೆ ಮುಂದಾಗಿದೆ. ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ. ಕಟ್ಟಡ ಅನುಮತಿ, ಅಗ್ನಿ ಸುರಕ್ಷತಾ ನೀತಿ ಪಾಲನೆ, ಗ್ಯಾಸ್ ಸಿಲಿಂಡರ್ ಬಳಕೆಯ ನಿಯಮಗಳು, ನಿರ್ಗಮನ ದ್ವಾರಗಳ ಸ್ಥಿತಿ ಇವೆಲ್ಲದರ ಕುರಿತು ಸಮಗ್ರ ಪರಿಶೀಲನೆ ಪ್ರಾರಂಭವಾಗಿದೆ. ಈಗಾಗಲೇ ನೈಟ್ ಕ್ಲಬ್ನ ಮಾಲೀಕರು ಮತ್ತು ನಿರ್ವಾಹಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಅವರನ್ನು ಬಂಧಿಸುವ ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಈ ದುರಂತದ ಕುರಿತು ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಗಂಭೀರವಾಗಿ ಪ್ರಶ್ನಿಸುತ್ತಿದ್ದು, ದೇಶದಾದ್ಯಂತ ಜನರ ಮನೋಭಾವ ಕೋಪ ಮತ್ತು ನಿರಾಶೆಯಿಂದ ಕೂಡಿದೆ. ಈ ಘಟನೆಯು ಕೇವಲ ಅಪಘಾತವಲ್ಲ ಎಂಬ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿಬರುತ್ತಿದೆ. ಸುರಕ್ಷತಾ ಮಾನದಂಡ ಉಲ್ಲಂಘನೆ, ಕಟ್ಟಡ ಪರೀಕ್ಷೆಗಳ ಕೊರತೆ, ಆಡಳಿತದ ನಿರ್ಲಕ್ಷ್ಯ ಇವೆಲ್ಲವೂ ವ್ಯವಸ್ಥಾತ್ಮಕ ಅಪರಾಧ ಎಂದು ವಿರೋಧ ನಾಯಕರು ಆರೋಪಿಸುತ್ತಿದ್ದಾರೆ. ಈ ಘಟನೆಯ ಬಗ್ಗೆ ರಾಹುಲ್ ಗಾಂಧಿ ತಮ್ಮ ಎಕ್ಸ್ನಲ್ಲಿ ಹೀಗೆ ತಿಳಿಸಿದ್ದಾರೆ: ಆರ್ಪೋರಾ ಗೋವಾದ ದುರಂತದಲ್ಲಿ ಅನೇಕ ಅಮೂಲ್ಯ ಜೀವಗಳು ಹೋದವು. ಶೋಕಸಂತಪ್ತ ಕುಟುಂಬಗಳಿಗೆ ನನ್ನ ಹೃತ್ಪೂರ್ವಕ ಸಂತಾಪಗಳು. ಗಾಯಗೊಂಡವರಿಗೆ ಶೀಘ್ರ ಗುಣಮುಖತೆ ಕೋರುತ್ತೇನೆ. ಇದು ಕೇವಲ ಅಪಘಾತವಲ್ಲ, ಸುರಕ್ಷತೆ ಮತ್ತು ಆಡಳಿತದಲ್ಲಿ ಅಪರಾಧಾತ್ಮಕ ವೈಫಲ್ಯ. ಸಂಪೂರ್ಣ ಹಾಗೂ ಪಾರದರ್ಶಕ ತನಿಖೆಯಿಂದ ಜವಾಬ್ದಾರಿ ನಿಗದಿಪಡಿಸಬೇಕು. ಇಂತಹ ತಡೆಯಬಹುದಾದ ದುರ್ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಅನುಕಂಪ ವ್ಯಕ್ತಪಡಿಸಿ ಹೀಗೆ ತಿಳಿಸಿದ್ದಾರೆ: ಈ ಭೀಕರ ಅಗ್ನಿಕಾಂಡದಲ್ಲಿ ಅನೇಕ ಜೀವಗಳು ನಾಶವಾದ ಸುದ್ದಿ ತುಂಬಾ ದುಃಖಕರ. ನೋವಿನಲ್ಲಿರುವ ಕುಟುಂಬಗಳಿಗೆ ನನ್ನ ಆಳ ಸಹಾನುಭೂತಿ. ಗಾಯಗೊಂಡವರು ಬೇಗ ಗುಣಮುಖರಾಗಲಿ. ಈ ಕಷ್ಟದ ಹೊತ್ತಿನಲ್ಲಿ ಎಲ್ಲರೂ ಹೆಮ್ಮೆಯಿಂದ ನಿಲ್ಲಲೇ ಎಂದು ಹಾರೈಸುತ್ತೇನೆ. ಈ ನಾಯಕರ ಅಭಿಪ್ರಾಯಗಳು ಕೇವಲ ಸಂತಾಪ ಸೂಚನೆಗಳಷ್ಟೇ ಅಲ್ಲ, ದೇಶದ ಸುರಕ್ಷತಾ ನೀತಿ ರಚನೆ, ಕಟ್ಟಡ ಅನುಮತಿ ವಿಧಾನಗಳು ಮತ್ತು ಅವುಗಳ ಅನುಷ್ಠಾನದಲ್ಲಿರುವ ಕೊರತೆಗಳ ಬಗ್ಗೆ ತೀವ್ರ ರಾಜಕೀಯ ಟೀಕೆಗಳಾಗಿವೆ. ನಗರ, ಗ್ರಾಮ ಅಭಿವೃದ್ಧಿ ವ್ಯವಸ್ಥೆಗಳು ಎಷ್ಟು ಬಲಹೀನವಾಗಿವೆ ಎಂಬ ಪ್ರಶ್ನೆಯನ್ನು ಇದು ಮತ್ತೆ ಎತ್ತಿದೆ. ಈ ಘಟನೆ ನಮ್ಮ ಸಮಾಜಕ್ಕೆ ತೀವ್ರ ಎಚ್ಚರಿಕೆಯ ಕಂಟೆ ಬಾರಿಸಿದೆ. ಸಾರ್ವಜನಿಕ ಸ್ಥಳಗಳು, ನೈಟ್ ಕ್ಲಬ್ಗಳು, ಸಮಾರಂಭ ಸ್ಥಳಗಳು ಎಲ್ಲೆಡೆ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳು, ನಿರ್ಗಮನ ದ್ವಾರಗಳು, ಪರವಾನಿಗೆಗಳು, ತುರ್ತು ಪರಿಸ್ಥಿತಿಗೆ ಬೇಕಾದ ತಂತ್ರಜ್ಞಾನ ಮತ್ತು ತರಬೇತಿ ಪಡೆದ ಸಿಬ್ಬಂದಿ ಇವೆಲ್ಲವೂ ಕಡ್ಡಾಯವಾಗಿ ಜಾರಿಗೊಳ್ಳಬೇಕಾಗಿದೆ. ನಿಯಮಗಳು ಕಠಿಣವಾಗಿದ್ದರೂ ಅವುಗಳನ್ನು ಜಾರಿಗೊಳಿಸುವ ಆಡಳಿತ ಬಲವಿಲ್ಲದಿದ್ದರೆ ಇಂತಹ ದುರಂತಗಳು ಮತ್ತೆ ಮರುಕಳಿಸುವುದು ಅನಿವಾರ್ಯ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ಘಟನೆಯನ್ನು ಡೀಪ್ಲಿ ಸ್ಯಾಡನಿಂಗ್, ಅತ್ಯಂತ ದುಃಖಕರ ಎಂದು ಹೇಳಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಗಾಯಾಳುಗಳಿಗೆ ಶೀಘ್ರ ಚೇತರಿಕೆಯನ್ನು ಹಾರೈಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಧನವನ್ನು ಘೋಷಿಸಿದ್ದು, ಪ್ರತಿ ಮೃತರ ಕುಟುಂಬಕ್ಕೆ 2 ಲಕ್ಷ ಹಾಗೂ ಪ್ರತಿಯೊಬ್ಬ ಗಾಯಾಳುವಿಗೆ 50,000 ಸಹಾಯಧನ ನೀಡಲಾಗುತ್ತದೆ. ಮೋದಿಯವರ ಈ ಪ್ರತಿಕ್ರಿಯೆಯು ದೇಶದ ಸುರಕ್ಷತಾ ಮಾನದಂಡಗಳ ಜಾರಿ, ಕಟ್ಟಡ ಪರೀಕ್ಷೆಗಳು ಮತ್ತು ಸಾರ್ವಜನಿಕ ಸ್ಥಳಗಳ ಸುರಕ್ಷತೆಯ ಬಗ್ಗೆ ಮತ್ತೆ ಚರ್ಚೆಯನ್ನು ಶುರು ಮಾಡಿದೆ. ಭವಿಷ್ಯದಲ್ಲಿ ಇಂತಹ ದುರಂತಗಳು ಮರುಕಳಿಸದಂತೆ ಕಟ್ಟಡ ಸುರಕ್ಷತೆ, ನಿಯಮ ಪಾಲನೆ ಮತ್ತು ಕಾನೂನು ಜಾರಿ ಕಠಿಣವಾಗಿರುವುದು ಅತ್ಯಂತ ಅವಶ್ಯಕ ಎಂದು ಈ ಘಟನೆ ನಮಗೆ ಸ್ಪಷ್ಟ ಪಾಠ ಕಲಿಸುತ್ತದೆ.